ನಿದ್ರೆಯಲ್ಲಿ ನಾವು ಕಾಣುವುದು ಖಂಡಿತ ಕನಸಲ್ಲ, ನಮ್ಮನ್ನು ನಿದ್ದೆಗೆಡುವಂತೆ ಮಾಡುವುದು ನಿಜವಾದ ಕನಸು. ಡಾಕ್ಟರ್ APJ ಅಬ್ದುಲ್ ಕಲಾಂ. ನಮಸ್ಕಾರ ಮಕ್ಕಳೇ, ನಾನು ಪುಷ್ಪ. ವೆಲ್ಕಮ್ ಟು ಕೆಮಿಸ್ಟ್ರಿ ಕ್ಲಾಸಸ್. ಈ ದಿನದಲ್ಲಿ ನಾವು ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಚಾಪ್ಟರ್ಗೆ ಸಂಬಂಧಪಟ್ಟಂತ ಕೆಲವೊಂದು CET ಕ್ವೆಶ್ಚನ್ಸ್ನ ಸಾಲ್ವ್ ಮಾಡೋಣ. ಅದರಲ್ಲಿ ಮೊದಲನೇ ಕ್ವೆಶ್ಚನ್, ದಿ IUPAC ನೇಮ್ ಆಫ್ ದ ಕಾಂಪ್ಲೆಕ್ಸ್ ಈಸ್. ಸೊ ಇದು ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್. ಸೊ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ನಲ್ಲಿ ಮೊದಲಿಗೆ ನಾವು ಕ್ಯಾಟಿಯಾನಿಕ್ ಕಾಂಪ್ಲೆಕ್ಸಾ ಅಥವಾ ಆನಿಯಾನಿಕ್ ಕಾಂಪ್ಲೆಕ್ಸಾ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಕೌಂಟರ್ ಅಯಾನ್ ಬ್ರಾಕೆಟ್ ಆಚೆ ಇರೋದ್ರಿಂದ ಇದು ಕ್ಯಾಟಿಯಾನಿಕ್ ಕಾಂಪ್ಲೆಕ್ಸ್. ಅಂದರೆ ಈ ಕಾಂಪ್ಲೆಕ್ಸ್ ಚಾರ್ಜ್ ಇಸ್ ಪಾಸಿಟಿವ್ ಚಾರ್ಜ್. ಸೊ ಕ್ಯಾಟಿಯಾನಿಕ್ ಕಾಂಪ್ಲೆಕ್ಸ್ನ ಹೇಗೆ ನಾಮನ್ಕ್ಲೇಚರ್ ಮಾಡೋದು, ನೇಮ್ ಮಾಡೋದು ಅನ್ನೋದನ್ನ ನೀವು ರಿಕಾಲ್ ಮಾಡ್ಕೊಳ್ಬೇಕು. ಸೊ ಮೊದಲು ನಾವು ಲಿಗ್ಯಾಂಡ್ಸ್ಗಳನ್ನ ಅರೇಂಜ್ ಮಾಡ್ತೀವಿ ಇನ್ ದಿ ಆಲ್ಫಾಬೆಟಿಕಲ್ ಆರ್ಡರ್. ಸೊ ಯಾಕೆ ಆಲ್ಫಾಬೆಟಿಕಲ್ ಆರ್ಡರ್ನಲ್ಲಿ ಅರೇಂಜ್ ಮಾಡಬೇಕು? ಬಿಕಾಸ್ ಇಲ್ಲಿ ಎರಡು ಲಿಗ್ಯಾಂಡ್ಸ್ ಇದೆ, ಒಂದು ಅಮೈನ್ ಮಾಲಿಕ್ಯೂಲ್ ಇದೆ, ಇನ್ನೊಂದು ಕ್ಲೋರಿಡೋ ಗ್ರೂಪ್ ಇದೆ. ಸೊ ಹಾಗಾಗಿ ನಾವು ಇದನ್ನ ಆಲ್ಫಾಬೆಟಿಕಲ್ ಆರ್ಡರ್ನಲ್ಲಿ ಅರೇಂಜ್ ಮಾಡಬೇಕು. ಅಮೈನ್ ಗ್ರೂಪ್ಸ್ 4 ಇದೆ, ಹಾಗಾಗಿ ಇದು ಟೆಟ್ರಾ ಅಮೈನ್. Cl2 ದಟ್ ಇಸ್ ಕ್ಲೋರಿಡೋ ಅಥವಾ ಕ್ಲೋರೋ ಅಂತ ಕೂಡ ಕೊಡಬಹುದು, ಬಟ್ ಇತ್ತೀಚೆಗೆ ಕ್ಲೋರಿಡೋ ಅಂತ ಕೊಡ್ತಾರೆ. ಸೊ ಹಾಗಾಗಿ ನೀವು ಕ್ಲೋರಿಡೋ ವರ್ಡ್ನ ನೋಡಿ. ಇಲ್ಲಿ 2 ಕ್ಲೋರಿಡೋಸ್ ಇರೋದ್ರಿಂದ ಡೈಕ್ಲೋರಿಡೋ ಬರುತ್ತೆ. ಸೊ ಈ 2 ಲಿಗ್ಯಾಂಡ್ಸ್. ಸೆಂಟ್ರಲ್ ಆಟಮ್ ಇಸ್ ಕೊಬಾಲ್ಟ್. ಸೆಂಟ್ರಲ್ ಆಟಮ್ ಆದಮೇಲೆ ನಾವು ಆಕ್ಸಿಡೇಷನ್ ನಂಬರ್ನ ಬರಿಬೇಕು. ಆಕ್ಸಿಡೇಷನ್ ನಂಬರ್ನ ಹೇಗೆ ಫೈಂಡ್ ಔಟ್ ಮಾಡೋದು? ದಟ್ ಈಸ್ ನಥಿಂಗ್ ಬಟ್ ದಿ ಪ್ರೈಮರಿ ವೇಲೆನ್ಸಿ. ಸೊ ಇಲ್ಲಿ ಲಿಗ್ಯಾಂಡ್ಸ್ ನಾವೀಗ ಚೆಕ್ ಮಾಡಬೇಕು. ಲಿಗ್ಯಾಂಡ್ಸ್ ಅಮೈನ್ ಇಸ್ ಅ ನ್ಯೂಟ್ರಲ್ ಲಿಗ್ಯಾಂಡ್, ಸೊ 0 ಚಾರ್ಜ್. ಕ್ಲೋರೈಡ್ ಇಸ್ -1, ಆದರೆ ಇಲ್ಲಿ 2 ಕ್ಲೋರೈಡ್ಸ್ ಇರೋದ್ರಿಂದ -2 ಅಂತ ನಾವು ಬರ್ಕೊಳ್ಬಹುದು. ಹಾಗೂ ಕೌಂಟರ್ ಅಯಾನ್ ಕೂಡ ನೆಗೆಟಿವ್ಲಿ ಚಾರ್ಜ್ಡ್ ಒನ್, ದಟ್ ಈಸ್ -1. ಸೊ -2 -1 is -3. ಈ -3ನ ನಾವು ನ್ಯೂಟ್ರಲೈಸ್ ಮಾಡ್ಲಿಕ್ಕೋಸ್ಕರ ಕೋಬಾಲ್ಟ್ ಶುಡ್ ಗಿವ್ +3 ಆಕ್ಸಿಡೇಷನ್ ನಂಬರ್ ಅಥವಾ ಪ್ರೈಮರಿ ವೇಲೆನ್ಸಿ. ಸೊ ಕೋಬಾಲ್ಟ್ 3. ಸೊ ಇದನ್ನು ನಾವು ಕ್ರಾಸ್ ಚೆಕ್ ಮಾಡೋಣ. ಇಲ್ಲಿ ಆಪ್ಷನ್ ಅಲ್ಲಿ ಟೆಟ್ರಾ ಅಮೈನ್ ಅಂತ ಯಾವ್ದಿದೆ? 2, 3, 4 ಆಪ್ಷನ್ ಅಲ್ಲಿ ಟೆಟ್ರಾ ಅಮೈನ್ ಅಂತ ಆಪ್ಷನ್ ಇದೆ. ಸೊ ಡೈಕ್ಲೋರೋ ಇಸ್ ಅ ರಾಂಗ್ ಆಪ್ಷನ್. ಅದು ಫಸ್ಟ್ ಒನ್ ನಾವು ಬಿಟ್ಬಿಡಬಹುದು. ನೆಕ್ಸ್ಟ್ ಟೆಟ್ರಾ ಅಮೈನ್, ಡೈಕ್ಲೋರೋ 3ರಲ್ಲೂ ಕೂಡ ಡೈಕ್ಲೋರೋನ ಇದೆ, ಆದರೆ ಕೋಬಾಲ್ಟ್ ವೇಲೆನ್ಸಿ ಇಸ್ 3. ಸೊ ಅದರಲ್ಲಿ ಇದು ಕರೆಕ್ಟ್ ಆಪ್ಷನ್. ಓಕೆ, ಸೊ ಸರಿಯಾದ ಆಪ್ಷನ್ ಇಸ್ 2, ಟೆಟ್ರಾ ಅಮೈನ್ ಡೈಕ್ಲೋರಿಡೋ ಕೋಬಾಲ್ಟ್ 3 ಕ್ಲೋರೈಡ್. Next one, the atomic number of cobalt is 27. The EN of cobalt in sodium 3, cobalt, nitrito and chloride 2 chloride is. ಮೊದಲಿಗೆ ನಾವು EAN ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. EAN ಅಂದ್ರೆ ಎಫೆಕ್ಟಿವ್ ಅಟಾಮಿಕ್ ನಂಬರ್. EAN is equal to, it is nothing but the total number of electrons surrounding the central metal in the complex. ನಾವಿಲ್ಲಿ ಸೆಂಟ್ರಲ್ ಆಟಮ್ ಯಾವುದು? ಕೋಬಾಲ್ಟ್ ಇಸ್ ಅ ಸೆಂಟ್ರಲ್ ಆಟಮ್. ಈ ಸೆಂಟ್ರಲ್ ಆಟಮ್ ನ್ಯೂಕ್ಲಿಯಸ್ ಸುತ್ತ ಎಷ್ಟು ಎಲೆಕ್ಟ್ರಾನ್ಸ್ಗಳಿದೆ ಅದನ್ನು ನಾವು ಎಫೆಕ್ಟಿವ್ ಅಟಾಮಿಕ್ ನಂಬರ್ ಅಂತ ಕರಿತೀವಿ. ಸೊ ನಾವಿಲ್ಲಿ EAN ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ವಿ ಕ್ಯಾನ್ ಡೂ ದ್ಯಾಟ್ ಇಸ್ ದಿ ನಂಬರ್ ಆಫ್ electron of metal ion. ಯಾಕಂದ್ರೆ ಯೂಶಲಿ ಕಾಂಪ್ಲೆಕ್ಸ್ ನಲ್ಲಿ ಮೆಟಲ್ ಸೆಂಟ್ರಲ್ ಆಟಮ್ ಅಯಾನ್ ಆಗಿರುತ್ತೆ, ಹಾಗಾಗಿ ಮೆಟಲ್ ಅಯಾನ್ ಅಂತ ಬರ್ಕೊಳ್ಬಹುದು. ಎಕ್ಸೆಪ್ಟ್ ಸಮ್ ಆಫ್ ದ ಮಾಲಿಕ್ಯೂಲ್ಸ್ ಲೈಕ್ ನಿಕಲ್ ಇನ್ ಟೆಟ್ರಾಕಾರ್ಬೋನಿಲ್ ನಿಕಲ್ ಅಥವಾ ಪೆಂಟಾಕಾರ್ಬೋನಿಲ್ ಐರನ್. ಸೊ ಆ ತರದ್ರಲ್ಲಿ ಮಾತ್ರ ಆಟಮ್ 0 ಚಾರ್ಜ್ ಇರುತ್ತೆ. ಬಟ್ ಉಳಿದ ಎಲ್ಲ ಕಾಂಪೌಂಡ್ ನಲ್ಲಿ metals will be ionic in nature, ಅಂದ್ರೆ ಕಾಂಪ್ಲೆಕ್ಸ್ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ನಲ್ಲಿ. ಹಾಗೂ ಈ ಎಲೆಕ್ಟ್ರಾನ್ಸ್ ಜೊತೆಗೆ
ಸೆಂಟ್ರಲ್ ಆಟಮ್ ಕಡೆ ಲಿಗ್ಯಾಂಡ್ಗಳು ಕೂಡ ಎಲೆಕ್ಟ್ರಾನ್ಸ್ನ ಡೊನೇಟ್ ಮಾಡ್ತಾ ಇದೆ. ಸೊ ನಾವಿಲ್ಲಿ ಆ ಎಲೆಕ್ಟ್ರಾನ್ಸ್ಗಳನ್ನು ಕೂಡ ಆಡ್ ಮಾಡಬೇಕು. ಎಲೆಕ್ಟ್ರಾನ್ಸ್ ಕಮಿಂಗ್ ಫ್ರಮ್ ಲಿಗ್ಯಾಂಡ್ಸ್. ಸೊ ಈ ಎರಡೂ ರೀತಿಯಾದ ಎಲೆಕ್ಟ್ರಾನ್ಸ್ ನಾವು ಆಡ್ ಮಾಡಿದಾಗ ನಮಗೆ ಬರುವಂತ ನಂಬರ್ನ EAN ಅಂತ ಕರಿತೀವಿ. ದಟ್ ಈಸ್ ನಥಿಂಗ್ ಬಟ್ ದಿ ಎಫೆಕ್ಟಿವ್ ಅಟಾಮಿಕ್ ನಂಬರ್. ಸೊ ಈಗ ನಾವು ಈ ಕಾಂಪ್ಲೆಕ್ಸ್ಗೆ ಕ್ಯಾಲ್ಕುಲೇಟ್ ಮಾಡೋಣ. ಅವರು ಕೊಬಾಲ್ಟ್ ಅಂತ ಹೇಳಿದ್ದಾರೆ. ಸೊ ಕೊಬಾಲ್ಟ್ ಅಟಾಮಿಕ್ ನಂಬರ್ ಕೂಡ ಕೊಟ್ಟಿದ್ದಾರೆ 27 ಅಂತ. ಅಂದ್ರೆ 27 ಎಲೆಕ್ಟ್ರಾನ್ಸ್ ಇರುತ್ತೆ. ಆದ್ರೆ ನಾನು ಇದು ನ್ಯೂಟ್ರಲ್ ಆಟಮ್, ಬಟ್ ಇಲ್ಲಿ ಕಾಂಪ್ಲೆಕ್ಸ್ ನಲ್ಲಿ ಈ ಕೊಬಾಲ್ಟ್ ಅನ್ನೋದು ನ್ಯೂಟ್ರಲ್ ಆಟಮ್ ಆಗಿರಲ್ಲ, ಅದು ಅಯಾನ್ ಆಗಿರುತ್ತೆ. ಸೊ ವಾಟ್ ಈಸ್ ದ ಚಾರ್ಜ್ ಆಫ್ ದಿ ಕೊಬಾಲ್ಟ್? ವಿಲ್ ಫೈಂಡ್ ಔಟ್. ಇದು ನೈಟ್ರೈಟೋ. ನೈಟ್ರೈಟೋ is -1 ಚಾರ್ಜ್. ಇಲ್ಲಿ 4 ನೈಟ್ರೈಟೋಸ್ ಇದೆ, ಹಾಗಾಗಿ -4 ಚಾರ್ಜ್. ಇದು ಕ್ಲೋರಿಡೋ. ಕ್ಲೋರಿಡೋ ಕೂಡ -1 ಚಾರ್ಜ್. ಇಲ್ಲಿ 2 ಕ್ಲೋರಿಡೋಸ್ ಇರೋದ್ರಿಂದ -2 ಚಾರ್ಜ್. ಸೊ ಟೋಟಲ್ -6. ಓಕೆ. ಆದರೆ ಇಲ್ಲಿ ಇದು ಆನಯಾನಿಕ್ ಕಾಂಪ್ಲೆಕ್ಸ್ ಆಗಿರೋದ್ರಿಂದ ಕೌಂಟರ್ ಅಯಾನ್ ಸೋಡಿಯಂ ಆಗಿದೆ, Na3. ಸೊ ಸೋಡಿಯಂ ವಿ ನೋ ದಟ್ Na+. ಸೊ 3 ಸೋಡಿಯಂ ಇರೋದ್ರಿಂದ 3+ ಇರುತ್ತೆ. ಸೊ -6 ಆ್ಯಂಡ್ +3 ಅಂತ ಬಂದಾಗ ನಮಗೆ ಉಳ್ಕೊಳ್ಳೋದು -3. ಆ 3ನ ಸ್ಯಾಟಿಸ್ಫೈ ಮಾಡಲಿಕ್ಕೆ ಅಥವಾ ನ್ಯೂಟ್ರಲೈಸ್ ಮಾಡಲಿಕ್ಕೆ ಕೊಬಾಲ್ಟ್ ಕಡೆಯಿಂದ +3 ಚಾರ್ಜ್ ಬರುತ್ತೆ. ಸೊ ಹಾಗಾಗಿ ಕೊಬಾಲ್ಟ್ ಈ ಕಾಂಪ್ಲೆಕ್ಸ್ನಲ್ಲಿ CO3+ ಆಗಿ ಇದೆ. ಅಂದರೆ ಅರ್ಥ ಕೊಬಾಲ್ಟ್ ನ್ಯೂಟ್ರಲ್ ಆಟಮ್ ಇಂದ 3 ಎಲೆಕ್ಟ್ರಾನ್ಸ್ನ ನಾವು ರಿಮೂವ್ ಮಾಡಬೇಕು. ಸೊ 3 ಎಲೆಕ್ಟ್ರಾನ್ಸ್ ರಿಮೂವ್ ಮಾಡಿದಾಗ 27 ಇಂದ 3 ಎಲೆಕ್ಟ್ರಾನ್ಸ್ನ ಮೈನಸ್ ಮಾಡಿದಾಗ ನಮಗೆ 24 ಎಲೆಕ್ಟ್ರಾನ್ಸ್ ಉಳ್ಕೊಳ್ಳುತ್ತೆ. ಸೊ ಕೊಬಾಲ್ಟ್ ಸೆಂಟ್ರಲ್ ಆಟಮ್ ಹ್ಯಾಸ್ ಗಾಟ್ 24 ಎಲೆಕ್ಟ್ರಾನ್ಸ್. ಸೊ EAN, number of electrons from metal ion is 24. ಈಗ ನಾವು electrons coming from ligand ನ find out ಮಾಡಬೇಕು. ಸೊ ಒಂದು ನೈಟ್ರೈಟೋ ligand will donate 1 pair of electron, ಅಂದ್ರೆ 2 ಎಲೆಕ್ಟ್ರಾನ್ಸ್ ಕೊಡುತ್ತೆ. 1 pair of electron ಅಥವಾ 2 ಎಲೆಕ್ಟ್ರಾನ್ಸ್ ನ ಕೊಡುತ್ತೆ. ಆ ರೀತಿಯಲ್ಲಿ 4 ನೈಟ್ರೈಟೋ ಅಯಾನ್ಸ್ ಇದೆ, ಹಾಗಾಗಿ ನಮಗೆ 8 ಎಲೆಕ್ಟ್ರಾನ್ಸ್ ಆರ್ ಕಮಿಂಗ್ ಫ್ರಮ್ ನೈಟ್ರೈಟೋ. ಹಾಗೂ ಕ್ಲೋರಿಡೋ ಇಂದ ಅಗೇನ್ 2 ಎಲೆಕ್ಟ್ರಾನ್ಸ್ ಬರುತ್ತೆ, 1 ಕ್ಲೋರಿಡೋ ಇಂದ. ಹಾಗೆ 2 ಕ್ಲೋರಿಡೋಸ್ ಇರೋದ್ರಿಂದ 4 ಎಲೆಕ್ಟ್ರಾನ್ಸ್. ಸೊ ಟೋಟಲ್ 12 ಎಲೆಕ್ಟ್ರಾನ್ಸ್ ಆರ್ ಕಮಿಂಗ್ ಫ್ರಮ್ ದಿ ಲಿಗ್ಯಾಂಡ್ಸ್. ಸೊ ಇಲ್ಲಿ ನಾವು 12ನ ಆಡ್ ಮಾಡಿದ್ರೆ 24 + 12 is 36. So 36 option is this one. The third option is the correct one. Usually the effective atomic number will be similar to the nearest noble gas of the central atom. Okay, so ಕೆಲವೊಂದು ಎಕ್ಸೆಪ್ಷನ್ಸ್ ಇದೆ. ಸೊ ನೀವು ಈ ರೀತಿಯಲ್ಲಿ ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಮೊದಲು ಕೊಟ್ಟಿರೋ ಸೆಂಟ್ರಲ್ ಆಟಮ್ದು ಎಷ್ಟು ಎಲೆಕ್ಟ್ರಾನ್ಸ್ ಇದೆ ನ್ಯೂಟ್ರಲ್ ಆಟಮ್ ಅಲ್ಲಿ ಫೈಂಡ್ ಔಟ್ ಮಾಡ್ಕೊಳ್ಳಿ. ಅದು ಆದ ನಂತರ ಯಾವ ಚಾರ್ಜ್ ಇದೆ ಆ ಸೆಂಟ್ರಲ್ ಆಟಮ್ಗೆ ಇನ್ ದ ಕಾಂಪ್ಲೆಕ್ಸ್ ಅಂತ ಫೈಂಡ್ ಔಟ್ ಮಾಡ್ಕೊಳ್ಳಿ. ಅದ್ರದ್ದು ಎಲೆಕ್ಟ್ರಾನ್ಸ್ ಬರ್ಕೊಳ್ಬೇಕು. ಹಾಗೂ ವಾಟ್ ಈಸ್ ದ ನಂಬರ್ ಆಫ್ ಲಿಗ್ಯಾಂಡ್ಸ್ ಪ್ರೆಸೆಂಟ್. ಸೊ ನಮಗೆ ಗೊತ್ತು ಒಂದು ಲಿಗ್ಯಾಂಡ್ ಒಂದ್ಸಲ 2 ಎಲೆಕ್ಟ್ರಾನ್ಸ್ ಕೊಡುತ್ತೆ, ದಟ್ ಈಸ್ 1 ಪೇರ್ ಎಲೆಕ್ಟ್ರಾನ್ಸ್. ಸೊ ಆ ರೀತಿಯಲ್ಲಿ ಯಾವ ಟೈಪ್ ಆಫ್ ಲಿಗ್ಯಾಂಡ್ ಇದೆ ಅಂತ ಫೈಂಡ್ ಔಟ್ ಮಾಡಿಕೊಂಡು ನಾವು ಎಷ್ಟು ಎಲೆಕ್ಟ್ರಾನ್ಸ್ ಆ ಕಡೆಯಿಂದ ಸೆಂಟ್ರಲ್ ಆಟಮ್ಗೆ ಬರ್ತಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿ 2ನ ಆಡ್ ಮಾಡಿದ್ರೆ ವಿಲ್ ಗೆಟ್ ದಿ ಎಫೆಕ್ಟಿವ್ ಅಟಾಮಿಕ್ ನಂಬರ್. Next one, D2sp3 hybridization of the atomic orbital gives. Okay, so D2sp3 ಅಂದ್ರೆ 2 d orbital, 1 s orbital, 3 p orbital. So in total 6 orbitals are involved in the hybridization. So 6 coordination number ಅಂತ ಇದ್ರೆ ಅದರ ಸ್ಟ್ರಕ್ಚರ್ ಏನು? ಆಕ್ಟಾಹೆಡ್ರಲ್. ಸೊ ಇದೆಲ್ಲ ನಾವು ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಶನ್. ದಟ್ ಈಸ್ ನಾಲೆಡ್ಜ್ ಬೇಸ್ಡ್. ಲೈಕ್ 4
ಕೋಆರ್ಡಿನೇಷನ್ ನಂಬರ್ ಇದ್ರೆ ಇದರಲ್ಲಿ ಇಟ್ ಕ್ಯಾನ್ ಬಿ ಟೆಟ್ರಾಹೆಡ್ರಲ್ ಆರ್ ಸ್ಕ್ವೇರ್ ಪ್ಲೇನಾರ್. ಸೊ ಹೇಗೆ ಫೈಂಡ್ ಔಟ್ ಮಾಡೋದು ಟೆಟ್ರಾಹೆಡ್ರಲ್ ಸ್ಕ್ವೇರ್ ಪ್ಲೇನಾರ್ ಅಂದ್ರೆ ಟೆಟ್ರಾಹೆಡ್ರಲ್ ಇಸ್ sp3 ಹೈಬ್ರಿಡೈಸೇಷನ್, ಸ್ಕ್ವೇರ್ ಪ್ಲೇನಾರ್ ಇಸ್ dsp2 ಹೈಬ್ರಿಡೈಸೇಷನ್. ಸೊ ಅದೇ ರೀತಿಲಿ 6 ಕೋಆರ್ಡಿನೇಷನ್ ನಂಬರ್ ಇದ್ರೆ ಅದು ಆಕ್ಟಾಹೆಡ್ರಲ್. ಸೊ ಇದರಲ್ಲಿ ನಮಗೆ 2 ಹೈಬ್ರಿಡೈಸೇಷನ್ ಸಿಗತ್ತೆ. ಒಂದು ಇನ್ನರ್ ಕಾಂಪ್ಲೆಕ್ಸ್ D2sp3 ಆಗಿರಬಹುದು ಅಥವಾ ಔಟರ್ ಕಾಂಪ್ಲೆಕ್ಸ್ sp3 D2 ಆಗಿರಬಹುದು. ಸೊ ಇದರಲ್ಲಿ D2sp3 ಕೇಳಿರೋದ್ರಿಂದ 6 ಆರ್ಬಿಟಲ್ಸ್ ಇದೆ. ಸೊ ಆಕ್ಟಾಹೆಡ್ರಲ್ ಸ್ಟ್ರಕ್ಚರ್. ಸೊ ಆನ್ಸರ್ ಫಾರ್ ದಿಸ್ ಇಸ್ 4th one. Next one, the IUPAC name of the complex ion formed when gold dissolves in aqua regia. Aqua regia ಅಂತ ಅಂದ್ರೆ ರಾಯಲ್ ವಾಟರ್ ಅಂತ ಹೇಳ್ತಾರೆ. ಸೊ ಯಾಕೆ ಇದನ್ನ ರಾಯಲ್ ವಾಟರ್ ಅಂತಾರೆ ಅಂದ್ರೆ ಗೋಲ್ಡ್ ಅಂಡ್ ಪ್ಲಾಟಿನಮ್ ನಿಮಗೆ ಗೊತ್ತಿರೋ ಹಾಗೆ ವೆರಿ ಲೀಸ್ಟ್ ರಿಯಾಕ್ಟಿವ್ ಮೆಟಲ್ಸ್. ಸೊ ಆ ಮೆಟಲ್ಸ್ ವಿಲ್ ನಾಟ್ ಡಿಸಾಲ್ವ್ ಇನ್ ಎನಿ ಆಸಿಡ್. ಓಕೆ, ಆದರೆ ನಮ್ಮ ಆಕ್ವಾ ರೀಜಿಯಾದಲ್ಲಿ ಮಾತ್ರ ಡಿಸಾಲ್ವ್ ಆಗುತ್ತೆ. ಆಕ್ವಾ ರೀಜಿಯಾ ಅಂದರೆ 1:3 ರೇಷಿಯೋನಲ್ಲಿ ಕಾನ್ಸಂಟ್ರೇಟೆಡ್ HNO3 ಹಾಗೂ ಕಾನ್ಸಂಟ್ರೇಟೆಡ್ HClನ ಮಿಕ್ಸ್ ಮಾಡಬೇಕು. ಸೊ ಈ 1:3 ರೇಷಿಯೋ HNO3 to HCl ಏನಿದೆ ಅದನ್ನು ನಾವು ಆಕ್ವಾ ರೀಜಿಯಾ ಅಂತ ಕರಿತೀವಿ. ಸೊ ಈ ಆಕ್ವಾ ರೀಜಿಯಾದಲ್ಲಿ ಮಾತ್ರ ಗೋಲ್ಡ್ ಹಾಗೂ ಪ್ಲಾಟಿನಮ್ ಡಿಸಾಲ್ವ್ ಆಗುತ್ತೆ. ಸೊ ಎರಡನ್ನು ನಾವು ಮಿಕ್ಸ್ ಮಾಡಿದಾಗ ಆ ಎರಡರ ಮಧ್ಯೆ ರಿಯಾಕ್ಷನ್ ಆಗಿ ವಾಟರ್ ಮಾಲಿಕ್ಯೂಲ್ ಆ್ಯಂಡ್ ನೇಸೆಂಟ್ ಕ್ಲೋರಿನ್ ಆ್ಯಂಡ್ ನೈಟ್ರೋಸಿಲ್ ಕ್ಲೋರೈಡ್ ವಿಲ್ ಬಿ ರಿಲೀಸ್ಡ್. ಓಕೆ, ಸೊ ಇದನ್ನು ನಾವು ನೇಸೆಂಟ್ ಕ್ಲೋರಿನ್ ಅಂತ ಕರಿತೀವಿ ಬಿಕಾಸ್ ಆ ರಿಯಾಕ್ಷನ್ನಲ್ಲಿ ಆಗ ತಾನೇ ಕ್ಲೋರಿನ್ ಆಟಮ್ ಪ್ರೊಡ್ಯೂಸ್ ಆಗಿರುತ್ತೆ. ಸೊ ಆಸ್ ಸೂನ್ ಆಸ್ ನೇಸೆಂಟ್ ಕ್ಲೋರಿನ್ ರಿಲೀಸಸ್ ಅದು ಗೋಲ್ಡ್ ಜೊತೆ ಕಂಬೈನ್ ಆಗಿ ಆರಿಕ್ ಕ್ಲೋರೈಡ್ ಪ್ರೊಡ್ಯೂಸ್ ಆಗುತ್ತೆ. ದಟ್ ಈಸ್ AuCl3 ಆರಿಕ್ ಕ್ಲೋರೈಡ್ ಅಂತ ಹೇಳ್ತೀವಿ. ಹಾಗೂ ಈ ಆರಿಕ್ ಕ್ಲೋರೈಡ್ HCl ಇರತ್ತಲ್ಲ ಆ ಮಿಕ್ಸ್ಚರ್ ಅಲ್ಲಿ ಅದರ ಜೊತೆ ಕಂಬೈನ್ ಆಗಿ ಇಟ್ ವಿಲ್ ಫಾರ್ಮ್ AuCl4- plus H+. Okay, so this is the compound we have to name. Okay, so ಇದರಲ್ಲಿ ಎಷ್ಟು ಕ್ಲೋರೈಡ್ಸ್ ಇದೆ? 4 ಕ್ಲೋರೈಡ್ಸ್ ಇದೆ. ಸೊ ಇಟ್ ಇಸ್ ಟೆಟ್ರಾಕ್ಲೋರಿಡೋ. ಗೋಲ್ಡ್ ಇಸ್ ಆರಿಕ್. ಇದು ನೆಗೆಟಿವ್ ಕಾಂಪ್ಲೆಕ್ಸ್ ಆಗಿರೋದ್ರಿಂದ ನಾವಿಲ್ಲಿ ರಿಕಾಲ್ ಮಾಡ್ಕೊಳ್ಬೇಕು ಆನಿಯಾನಿಕ್ ಕಾಂಪ್ಲೆಕ್ಸ್ ಶುಡ್ ಎಂಡ್ ವಿತ್ ATE ಆರೇಟ್. ಹಾಗೂ ಆಕ್ಸಿಡೇಷನ್ ನಂಬರ್ ಬರಿಬೇಕು. ಆಕ್ಸಿಡೇಷನ್ ನಂಬರ್ ಆಫ್ ದಿಸ್ ಮಾಲಿಕ್ಯೂಲ್ ಇಸ್ ಆರಿಕ್ ಅಂತಂದ್ರೆ ಇದು +3. +3ನ ನಾವು ರೋಮನ್ ನ್ಯೂಮರಿಕಲ್ಸ್ ಅಲ್ಲಿ ಬರಿಬೇಕು. ಸೊ ಇಟ್ ಇಸ್ 3. ಸೊ ಇದಕ್ಕೆ ಸರಿ ಒಂಥದ್ದ ಆಪ್ಷನ್ ನಾವೀಗ ಫೈಂಡ್ ಔಟ್ ಮಾಡೋಣ. ಸೊ ಟೆಟ್ರಾ, ಇಲ್ಲೂ ಕೂಡ ಟೆಟ್ರಾ ಇದೆ, ಕ್ಲೋರಿಡೋ ಕ್ಲೋರಿಡೋ, ಆರೇಟ್ ಆರೇಟ್, ಇದು ಕೂಡ ಟೆಟ್ರಾ ಕ್ಲೋರಿಡೋ ಆರೇಟ್. ಫಸ್ಟ್, ಥರ್ಡ್ and fourth options all of them have got same thing, but second option is the wrong one. ಈ ಫಸ್ಟ್, ಥರ್ಡ್ ಮತ್ತೆ ಫೋರ್ತ್ ಆಪ್ಷನ್ ನಲ್ಲಿ ಆಕ್ಸಿಡೇಷನ್ ನಂಬರ್ ಬೇರೆ ಬೇರೆ ಇದೆ. ಕರೆಕ್ಟ್ ಆಕ್ಸಿಡೇಷನ್ ನಂಬರ್ ಇರೋದು ಇಲ್ಲಿ ಮಾತ್ರ. ಸೊ ದ ಆನ್ಸರ್ ಇಸ್ ಥರ್ಡ್ ಒನ್. ಸೊ ದಿಸ್ ಇಸ್ ದಿ ಆನ್ಸರ್, ಟೆಟ್ರಾಕ್ಲೋರಿಡೋ ಆರೇಟ್ 3. Next one, the shape of HCF6 is, that is hexafluoridoxenon. Okay, ಇದು ನೋಬಲ್ ಗ್ಯಾಸ್ ಕಾಂಪೌಂಡ್. ಇದನ್ನು ನಾವು ಡಿ ಬ್ಲಾಕ್ನಲ್ಲಿ P ಬ್ಲಾಕ್ ಎಲಿಮೆಂಟ್ಸ್ನಲ್ಲಿ 18th ಗ್ರೂಪ್ ಎಲಿಮೆಂಟ್ಸ್ನಲ್ಲಿ ನೀವು ಇದರ ಸ್ಟ್ರಕ್ಚರ್ಸ್ಗಳನ್ನ ಕಲಿತೀರಾ. ಹೆಕ್ಸಾಫ್ಲೋರಿಡೋಕ್ಸೆನಾನ್, ಇದರಲ್ಲಿ ಹೆಕ್ಸಾ ಅಂತ ಬಂದ ತಕ್ಷಣ ಯೂಶಲಿ ಆಕ್ಟಾಹೆಡ್ರಲ್ ಇರುತ್ತೆ. ಆದರೆ ಇಲ್ಲಿ ಕ್ಸೆನಾನ್ ನಲ್ಲಿ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಹಾಗಾಗಿ ಇದನ್ನ ನಾವು ಡಿಸ್ಟಾರ್ಟೆಡ್ ಆಕ್ಟಾಹೆಡ್ರಲ್ ಅಂತ ಕರಿತೀವಿ. ಹೇಗಿರತ್ತೆ ಅದು ಸ್ಟ್ರಕ್ಚರ್ ಅಂದ್ರೆ ಕ್ಸೆನಾನ್ ಇಸ್ ಅ ಸೆಂಟ್ರಲ್ ಆಟಮ್ ಹಾಗೂ ಇನ್ ದ ಆಕ್ಟಾಹೆಡ್ರಲ್ ವೇ ಫ್ಲೋರೈಡ್ಸ್ ವಿಲ್ ಬಿ ದೇರ್.
ಇದು ಆಕ್ಟಾಹೆಡ್ರಲ್. ಏನಿದು ಡಿಸ್ಟಾರ್ಟೆಡ್ ಆಕ್ಟಾಹೆಡ್ರಲ್ ಅಂದ್ರೆ ಈ xenon ನಲ್ಲಿ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಬಾಂಡ್ ಆಂಗಲ್ ಎಲ್ಲ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಇದನ್ನ ನಾವು ಡಿಸ್ಟಾರ್ಟೆಡ್ ಆಕ್ಟಾಹೆಡ್ರಲ್ ಅಂತ ಕರಿತೀವಿ. ಯಾಕಂದ್ರೆ ದೇರ್ ವಿಲ್ ಬಿ ರಿಪಲ್ಷನ್, ಈ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗೂ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಮಧ್ಯೆನೂ ಸ್ವಲ್ಪ ರಿಪಲ್ಷನ್ ಇರೋದ್ರಿಂದ ಬಾಂಡ್ ಆಂಗಲ್ ಚೇಂಜ್ ಆಗುತ್ತೆ. ಆ ರೀತಿಯಾದ ಸ್ಟ್ರಕ್ಚರ್ನ ನಾವು ಡಿಸ್ಟಾರ್ಟೆಡ್ ಆಕ್ಟಾಹೆಡ್ರಲ್ ಅಂತ ಕರಿತೇವೆ. ಓಕೆ, ಸೊ ದ ಆನ್ಸರ್ ಇಸ್ ಸೆಕೆಂಡ್ ಒನ್. ನೆಕ್ಸ್ಟ್ ಕ್ವೆಶ್ಚನ್, ಐಸೋಮರ್ಸ್. ಇದನ್ನ ನಾವು ಐಸೋಮರ್ಸ್ ಪಾಠ ಆದಮೇಲೆ ಅಂದರೆ ಈ ವರ್ಷದ ಸಿಲೆಬಸ್ನಲ್ಲಿ ಐಸೋಮರ್ಸ್ ಬಗ್ಗೆ ಇಲ್ಲದೆ ಇರೋದ್ರಿಂದ ನಾವು ಇದನ್ನ ನೆಕ್ಸ್ಟ್ CET-ನಲ್ಲಿ ಅಥವಾ ಆಮೇಲೆ ಕ್ವೆಶನ್ಸ್ಗಳನ್ನ ಮಾಡಬೇಕಾದ್ರೆ ಅಥವಾ ಟಾಪಿಕ್ ಹೇಳಿಕೊಟ್ಟಾದ್ಮೇಲೆ ವಿ ಕ್ಯಾನ್ ಸಾಲ್ವ್ ದಿಸ್ ಕ್ವೆಶನ್ ಐಸೋಮರ್. ಸೊ ಈಗ ಸದ್ಯಕ್ಕೆ ಈ ಅಕಾರ್ಡಿಂಗ್ ಟು ದ ಸಿಲೆಬಸ್ ಗೌರ್ಮೆಂಟ್ ಅವರು ಏನು ಕೊಟ್ಟಿದ್ದಾರೋ ಅಕಾರ್ಡಿಂಗ್ ಟು ದಟ್ ಒನ್ ವಿಲ್ ಸಾಲ್ವ್ ದ ಕ್ವೆಶನ್. ಸೊ ಹಾಗಾಗಿ ಈ ಐಸೋಮರ್ಸ್ ಕ್ವೆಶನ್ ನಿಮಗೆ ಇಲ್ಲ ಸದ್ಯಕ್ಕೆ as far as the theory is concerned. So next question, CO is a stronger ligand. CO andre carbonyl is a stronger ligand than chlorido. Okay, so ee carbonyl group du speciality ಏನು ಅಂದ್ರೆ ಲಿಗ್ಯಾಂಡ್ ಅಂದ್ರೆ ನೀವು ಅರ್ಥ ಮಾಡ್ಕೊಂಡಿದ್ದೀರಾ, ಲಿಗ್ಯಾಂಡ್ ಅಂದ್ರೆ ಎಲೆಕ್ಟ್ರಾನ್ ಡೋನರ್ಸ್ ಅಂತ. ಸೊ ಅದೇ ರೀತಿ ಕ್ಲೋರೈಡ್ ಕೂಡ ಎಲೆಕ್ಟ್ರಾನ್ ಕೊಡುತ್ತೆ, ಕಾರ್ಬೋನಿಲ್ ಕೂಡ ಎಲೆಕ್ಟ್ರಾನ್ ಕೊಡುತ್ತೆ, ಸೈನೈಡ್, ಇಲ್ಲಿ ಫ್ಲೋರೈಡ್. ಸೊ ಯಾವುದೇ ಮಾಲಿಕ್ಯೂಲ್ ಲಿಗ್ಯಾಂಡ್ ಆಗಿ ಆಕ್ಟ್ ಮಾಡ್ತಿದೆ ಅಂದ್ರೆ ಅದು ಎಲೆಕ್ಟ್ರಾನ್ಸ್ನ ಸೆಂಟ್ರಲ್ ಆಟಮ್ ಕಡೆಗೆ ಡೊನೇಟ್ ಮಾಡುತ್ತೆ. ಆದರೆ ಈ ಕಾರ್ಬೋನಿಲ್ ಏನ್ ಮಾಡುತ್ತೆ ಅಂದ್ರೆ ಇಟ್ ವಿಲ್ accept an electron. ಸೊ ಇದನ್ನ ನಾವು ಪೈ acceptor ಅಂತ ಕೂಡ ಕರಿಬಹುದು. ಓಕೆ, ಸೊ ಈ ಕಾರ್ಬೋನಿಲ್ ಗ್ರೂಪ್ ಸಿಗ್ಮಾ ಡೋನಾರ್ ಅಂದ್ರೆ ಎಲೆಕ್ಟ್ರಾನ್ಸ್ ನ ಕೊಡುತ್ತೆ ಸೆಂಟ್ರಲ್ ಆಟಮ್ಗೆ. ಅಟ್ ದ ಸೇಮ್ ಟೈಮ್ ಸೆಂಟ್ರಲ್ ಆಟಮ್ ಕಡೆಯಿಂದ ಕೂಡ ಎಲೆಕ್ಟ್ರಾನ್ಸ್ ಈ ಲಿಗ್ಯಾಂಡ್ ಕಡೆಗೆ ಶಿಫ್ಟ್ ಆಗತ್ತೆ. ಅದನ್ನ ನಾವು ಪೈ acceptor ಅಂತ ಹೇಳ್ತೀವಿ. ಸೊ ಹೇಗಿರತ್ತೆ ಅದರ ಸ್ಟ್ರಕ್ಚರ್ ಅಂದ್ರೆ, ಇಮ್ಯಾಜಿನ್ ಇಫ್ ದಿಸ್ ಇಸ್ ಅ ಸೆಂಟ್ರಲ್ ಮೆಟಲ್. ಸೊ ಇದು ಸೆಂಟ್ರಲ್ ಮೆಟಲ್ದು ಆರ್ಬಿಟಲ್ಸ್, ಎಂಟಿ ಆರ್ಬಿಟಲ್ಸ್ ಇರುತ್ತೆ. ಆ ಎಂಟಿ ಆರ್ಬಿಟಲ್ಸ್ ಸುತ್ತ ಲಿಗ್ಯಾಂಡ್ಸ್ ಇರುತ್ತೆ. ಸೊ ಈ ಲಿಗ್ಯಾಂಡ್ಸ್ ನಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ವಿಲ್ ಬಿ ಡೊನೇಟೆಡ್ ಟು ಸೆಂಟ್ರಲ್ ಆಟಮ್. ಸೊ ಇದನ್ನ ನಾವು ಸಿಗ್ಮಾ ಬಾಂಡಿಂಗ್ ಅಂತ ಕರಿತೀವಿ. ಓಕೆ, ಅದಾದ ನಂತರ ಆ ಮೆಟಲ್ ನಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್, ಸೊ ಇಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಸ್ ಲಿಗ್ಯಾಂಡ್ಗೆ ವಾಪಸ್ ಬರುತ್ತೆ. ಇದನ್ನ ನಾವು ಪೈ ಬಾಂಡಿಂಗ್ ಅಂತ ಹೇಳ್ತೀವಿ. ಸೊ ಯೂಶಲಿ ಎಲೆಕ್ಟ್ರಾನ್ಸು ಆಂಟಿ ಬಾಂಡಿಂಗ್ ಆರ್ಬಿಟಲ್ ನಲ್ಲಿ ಇರುತ್ತೆ, ಪೈ ಸ್ಟಾರ್ ಅಂತ ಕೂಡ ಹೇಳ್ಬಹುದು. ಸೊ ಹಾಗಾಗಿ ಈ ಬಾಂಡ್ಸ್ಗಳೆಲ್ಲ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ. ಉಳಿದದ್ದು ಕ್ಲೋರೈಡ್ ಅಲ್ಲೆಲ್ಲ ಕೇವಲ ಸಿಗ್ಮಾ ಬಾಂಡಿಂಗ್ ಮಾತ್ರ ಇರುತ್ತೆ, ಅಂದ್ರೆ ಎಲೆಕ್ಟ್ರಾನ್ಸ್ ವಿಲ್ ಗೋ ಓನ್ಲಿ ಫ್ರಮ್ ಲಿಗ್ಯಾಂಡ್ ಟುವರ್ಡ್ಸ್ ದಿ ಸೆಂಟ್ರಲ್ ಆಟಮ್. ಆದ್ರೆ ಈ ಕಾರ್ಬೋನಿಲ್ ಗ್ರೂಪ್ ನಲ್ಲಿ ಕಾರ್ಬೋನಿಲ್ ಕೂಡ ಎಲೆಕ್ಟ್ರಾನ್ಸ್ ಕೊಡುತ್ತೆ, ಅಟ್ ದ ಸೇಮ್ ಟೈಮ್ ಮೆಟಲ್ ಕಡೆಯಿಂದ ಎಲೆಕ್ಟ್ರಾನ್ಸ್ ನ ತಗೊಳುತ್ತೆ. ಸೊ ಹಾಗಾಗಿ ಇದನ್ನ ನಾವು ಸ್ಟ್ರಾಂಗರ್ ಲಿಗ್ಯಾಂಡ್, ಮತ್ತೆ ಅದು ಸ್ಪ್ಲಿಟ್ಟಿಂಗ್ ಅಂತ ಏನ್ ಕಲ್ತಿದ್ವಲ್ವಾ, ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್, ಸೊ ಅದು ಕೂಡ ಸ್ಟ್ರಾಂಗ್ ಆಗಿರುತ್ತೆ, ಅಂದ್ರೆ ವೈಡ್ ಆಗಿರುತ್ತೆ. ಸೊ ಹಾಗಾಗಿ CO ಇಸ್ ಅ ಸ್ಟ್ರಾಂಗರ್ ಲಿಗ್ಯಾಂಡ್. ಸೊ ಆಪ್ಷನ್ ನಲ್ಲಿ CO ಇಸ್ ಅ ನ್ಯೂಟ್ರಲ್ ಮಾಲಿಕ್ಯೂಲ್, ನ್ಯೂಟ್ರಾಲಿಟಿಗೂ ಅದಕ್ಕೂ ಸಂಬಂಧ ಇಲ್ಲ. ಇಟ್ ಇಸ್ ಪಾಯ್ಸನಸ್. ಎಸ್, ಇಟ್ ಇಸ್ ಪಾಯ್ಸನಸ್, ಬಟ್ ಅಂದ್ರೆ ಕಾರ್ಬನ್ ಮೊನಾಕ್ಸೈಡ್ ಇಸ್ ಪಾಯ್ಸನಸ್, ಬಟ್ ಪಾಯ್ಸನಸ್ ನೇಚರ್ಗೂ ಸ್ಟ್ರಾಂಗರ್ ಲಿಗ್ಯಾಂಡ್ ಅಂದ್ರೆ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ಗೂ ಯಾವುದೇ ಸಂಬಂಧ ಇರೋದಿಲ್ಲ. CO ಇಸ್ ಮೋರ್ ರಿಯಾಕ್ಟಿವ್. ಅಗೇನ್ ದೇರ್ ಇಸ್ ನೋ ರಿಲೇಶನ್ಶಿಪ್ ಬಿಟ್ವೀನ್ ರಿಯಾಕ್ಟಿವಿಟಿ ಅಂಡ್ ದ ಸ್ಟ್ರೆಂತ್ ಆಫ್ ಲಿಗ್ಯಾಂಡ್. ಸೊ ಇಲ್ಲಿ ಕರೆಕ್ಟ್ ಆಪ್ಷನ್ ಇಸ್ ಪೈ ಬಾಂಡ್. ಓಕೆ, ಸೊ ಈ ಪೈ ಬಾಂಡ್ ಅನ್ನೋದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಸೊ ನಾವು ಟೆಟ್ರಾ ಕಾರ್ಬೋನಿಲ್ ನಿಕ್ಕಲ್ ಹಾಗೂ ಪೆಂಟಾ ಕಾರ್ಬೋನಿಲ್ ಐರನ್ ನಲ್ಲಿ ಇದ್ರ ಬಗ್ಗೆ ಕಲ್ತಿದ್ವಿ. ಅದರಲ್ಲಿ ಆಕ್ಸಿಡೇಷನ್ ನಂಬರ್ ಆಫ್ ನಿಕ್ಕಲ್ ಅಂಡ್ ಐರನ್ ಇಸ್ 0. ಸೊ ಅದನ್ನ ನೀವು ಇಲ್ಲಿ ರಿಕಾಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒನ್, ಇನ್ ದ ಕಾಂಪ್ಲೆಕ್ಸ್ formation the central metal atom or ion acts as. Okay, so ಮೊದಲಿಗೆ ಈ ಲೆವಿಸ್ ಬೇಸ್, ಬ್ರಾನ್ಸ್ಟೆಡ್ ಬೇಸ್, ಆಸಿಡ್ ಅಂದ್ರೆ ಏನು ಅಂತ ಒಂದ್ಸಲ ರಿಕಾಲ್ ಮಾಡ್ಕೊಳ್ಳಿಕ್ಕೆ. ಸೊ ಫಸ್ಟ್ ಒನ್
ಅರೇನಿಯಸ್. ಓಕೆ, ಸೊ ಅರೇನಿಯಸ್ ಆಸಿಡ್ ಹಾಗೂ ಬೇಸ್ ಅಂತಂದ್ರೆ H+ ನ ಡೊನೇಟ್ ಮಾಡೋದು ಅಥವಾ H+ ಅಯಾನ್ ನ ಪ್ರೊಡ್ಯೂಸ್ ಮಾಡೋದು, ಫರ್ನಿಶ್ ಮಾಡೋದು when they are added into water are called as the Arrhenius acid. OH- ನ ಫರ್ನಿಶ್ ಮಾಡಿದ್ರೆ ಅದನ್ನ ಬೇಸ್ ಅಂತ ಕರಿತೀವಿ ಅಕಾರ್ಡಿಂಗ್ ಟು Arrhenius. Next comes the Lewis. With respect to electrons, they will tell electron acceptor ನ ನಾವು ಲೆವಿಸ್ ಆಸಿಡ್ ಅಂತ ಕರಿತೀವಿ, ಎಲೆಕ್ಟ್ರಾನ್ ಡೋನರ್ಸ್ ನ ಲೆವಿಸ್ ಬೇಸಸ್ ಅಂತ ಕರಿತೀವಿ. ನೀವು ಇಲ್ಲಿ ಅಮೈನ್ಸ್ ನ ರಿಕಾಲ್ ಮಾಡ್ಕೊಳ್ಬಹುದು. ಅಮೈನ್ಸ್ ಆರ್ ಬೇಸಿಕ್ ಇನ್ ನೇಚರ್ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್, ಸೊ ದೇ ಆರ್ ಎಲೆಕ್ಟ್ರಾನ್ ಡೋನರ್ಸ್. ಥರ್ಡ್ ಒನ್ ಇಸ್ the Bronsted acid and base. Bronsted acid Arrhenius acid tarane H+ ion donor, whereas base is H+ ion acceptor. ಸೊ ಈ ರೀತಿಯಲ್ಲಿ ನಾವು ಆಸಿಡ್ ಮತ್ತು ಬೇಸ್ನ 3 ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಡಿಫೈನ್ ಮಾಡಬಹುದು. ಸೊ ಇಲ್ಲಿ ಅವರು ಸೆಂಟ್ರಲ್ ಮೆಟಲ್ ಯಾವುದು ಅಂತ ಕೇಳಿದ್ದಾರೆ. ಸೆಂಟ್ರಲ್ ಮೆಟಲ್ ಕಡೆಗೆ ಎಲೆಕ್ಟ್ರಾನ್ಸ್ ಹೋಗೋದ್ರಿಂದ ಲಿಗ್ಯಾಂಡ್ ಕಡೆಯಿಂದ ಸೆಂಟ್ರಲ್ ಮೆಟಲ್ ಎಲೆಕ್ಟ್ರಾನ್ಸ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ ಎಲೆಕ್ಟ್ರಾನ್ ಅಕ್ಸೆಪ್ಟರ್ ವಿತ್ ರೆಸ್ಪೆಕ್ಟ್ ಟು ಎಲೆಕ್ಟ್ರಾನ್ಸ್ ನಮಗೆ ಇಲ್ಲಿ ಲೆವಿಸ್ ಹೇಳ್ತಾ ಇದೆ, ಹಾಗಾಗಿ ಇದು ಲೆವಿಸ್ ಆಸಿಡ್. ಸೊ ಇದರಲ್ಲೇ ನಾವು ಇನ್ನೊಂದು ರಿಕಾಲ್ ಮಾಡ್ಕೊಳ್ಬಹುದು. ಹಾಗಾದ್ರೆ ಲಿಗ್ಯಾಂಡ್ಸ್ ನಾವು ಏನಂತ ಕರಿಬಹುದು? ಲಿಗ್ಯಾಂಡ್ಸ್ ಎಲೆಕ್ಟ್ರಾನ್ಸ್ ಡೊನೇಟ್ ಮಾಡ್ತಿರೋದ್ರಿಂದ ಲಿಗ್ಯಾಂಡ್ಸ್ ಆರ್ ಲೆವಿಸ್ ಬೇಸಸ್ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಒನ್, the groups satisfying the secondary valencies of a cation in a complex are called. Cation ಅಂತ ಅಂದ್ರೆ they are talking about the metal, central metal. ಸೊ ನಾವು ಇಲ್ಲಿ ರಿಕಾಲ್ ಮಾಡ್ಕೊಳ್ಬೇಕಾಗಿರುವಂತ ಕಾನ್ಸೆಪ್ಟ್ ವರ್ನರ್ಸ್ ಪಾಸ್ಟುಲೇಟ್ಸ್. ಅಕಾರ್ಡಿಂಗ್ ಟು ವರ್ನರ್ಸ್ ಪಾಸ್ಟುಲೇಟ್ ಸೆಂಟ್ರಲ್ ಮೆಟಲ್ ನಲ್ಲಿ 2 ವೇಲೆನ್ಸಿ ಇರುತ್ತೆ, ಪ್ರೈಮರಿ ವೇಲೆನ್ಸಿ ಹಾಗೂ ಸೆಕೆಂಡರಿ ವೇಲೆನ್ಸಿ. ಸೊ ಪ್ರೈಮರಿ ವೇಲೆನ್ಸಿ ಅಂದ್ರೆ ಆಕ್ಸಿಡೇಷನ್ ನಂಬರ್, ಲಿಗ್ಯಾಂಡ್ಸ್ ಯಾವುದು ಇಲ್ಲದೆ ಇರುವಾಗ ವಾಟ್ ಇಸ್ ದ ಚಾರ್ಜ್ ಪೊಸೆಸ್ಡ್ ಬೈ ದಿ central metal is called as the primary valency. Secondary valency andre number of pairs of electron accepted or donated by the ligand anta heltivi. So hagagi illi avaru keltirodu the groups satisfying the secondary valence. Secondary valency antandre electrons ಎಷ್ಟು ಬೇಕಾಗಿರುತ್ತೋ cation, that is the central atom. ಸೊ ಅದನ್ನ ಯಾವ ಕಡೆ ಎಲ್ಲಿಂದ ಎಲೆಕ್ಟ್ರಾನ್ಸ್ ನ ತಗೊಳ್ಳುತ್ತೆ ಸೆಂಟ್ರಲ್ ಆಟಮ್? ಫ್ರಮ್ ದ ಲಿಗ್ಯಾಂಡ್ಸ್. Okay, so ligands are substances which provide electrons to the central atom. So that is the correct answer. Next one, the number of ions formed on dissolving one molecule of FeSO4 NH4 twice SO4 dot 6 H2O. So it is a ಮಿಕ್ಸ್ಡ್ ಸಾಲ್ಟ್. ಇದು ಇದರಲ್ಲಿ ನಂಬರ್ ಆಫ್ ಅಯಾನ್ಸ್ ಅಂತ ಕೇಳಿದ್ದಾರೆ. ಇದರಲ್ಲಿ 2 ತರ ಕ್ವೆಶ್ಚನ್ಸ್ ನೀವು ಮಾಡ್ಕೊಳ್ಬಹುದು. ಮೊದಲನೇದು ಇಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ನಂಬರ್ ಆಫ್ ಅಯಾನ್ಸ್. ಸೊ FeSO4 ನಾವು ಡಿಸಾಲ್ವ್ ಮಾಡಿದ್ರೆ ವಾಟರ್ ನಲ್ಲಿ ನಮಗೆ Fe2+ and SO4 ಅಯಾನ್. ಸೊ 2 ಅಯಾನ್ ಬಂತು. ನೆಕ್ಸ್ಟ್ NH4 ಟ್ವೈಸ್ SO4 ಆಡ್ ಮಾಡಿದ್ರೆ ವಾಟರ್ ನಲ್ಲಿ ನಮಗೆ 2 ಮಾಲಿಕ್ಯೂಲ್ಸ್ ಆಫ್ NH4+ ಹಾಗೂ 1 SO4 ಸಿಕ್ತು. ಸೊ ಟೋಟಲ್ 1, 2, 3 and 4 and 5. Okay, so total 5 number of ions are obtained when it is dissolved in the water. Okay, so if they ask how many types of ions anta kelidre, illi number of ions anta kelidrinda option 5 irutte. If they ask types of ions antandre illi kevala 3 ರೀತಿಯಾದಂತ ions ಇದೆ. ಯಾವ್ದು? ಒಂದು ferrous ion, ಇನ್ನೊಂದು ಸಲ್ಫೇಟ್ ಅಯಾನ್ ಹಾಗೂ ಅಮೋನಿಯಂ ಅಯಾನ್. ಓಕೆ, ಸೊ ಇದು 3 types of ions.
ಹಾಗಾಗಿ ನೀವು ಕ್ವೆಶ್ಚನ್ ಓದಬೇಕಾದ್ರೆ ಅವರು ಟೈಪ್ಸ್ ಕೇಳಿದ್ದಾರಾ ಅಥವಾ ಟೋಟಲ್ ನಂಬರ್ ಆಫ್ ಅಯಾನ್ಸ್ ಕೇಳಿದ್ದಾರಾ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಬೇಕಾಗತ್ತೆ. ಸೊ ಆನ್ಸರ್ ಫಾರ್ ದಟ್ ಇಸ್ ದಿ 5. ನೆಕ್ಸ್ಟ್ ಒನ್, the number of unidentate ligands in the complex ion is called unidentate ligand, that is the monodentate ಅಂದ್ರೆ one pair of electrons ನ ಒಂದು ಮಾಲಿಕ್ಯೂಲ್ ಸೆಂಟ್ರಲ್ ಆಟಮ್ ಕಡೆಗೆ ಕೊಡುತ್ತೆ. one pair of electron per molecule. ಅವುಗಳನ್ನ ನಾವು ಯೂನಿಡೆಂಟೇಟ್ ಅಥವಾ ಮೋನೋಡೆಂಟೇಟ್ ಲಿಗ್ಯಾಂಡ್ ಅಂತ ಕರಿಬಹುದು. ಸೊ ದ ನಂಬರ್ ಆಫ್ ಯೂನಿಡೆಂಟೇಟ್ ಲಿಗ್ಯಾಂಡ್ ಇನ್ ದ ಕಾಂಪ್ಲೆಕ್ಸ್ ಅಯಾನ್ ಇಸ್ ನೋನ್ ಆಸ್, ಇಟ್ ಇಸ್ ದಿ coordination number. So effective atomic number ಅಂತಂದ್ರೆ it is the total electrons, total number of electrons around the nucleus of central atom. ಅದು electron of central atom plus electrons coming from the ligands ಅವೆರಡು ಸೇರಿರುತ್ತೆ. ಪ್ರೈಮರಿ ವೇಲೆನ್ಸಿ ಅಂದ್ರೆ ಕೇವಲ ಎಲೆಕ್ಟ್ರಾನ್ಸ್ ಅರೌಂಡ್ ದಿ ಮೆಟಲ್ ಆಟಮ್ ಅಥವಾ ಮೆಟಲ್ ಅಯಾನ್. ಆಕ್ಸಿಡೇಷನ್ ನಂಬರ್ ಹಾಗೂ ಪ್ರೈಮರಿ ವೇಲೆನ್ಸಿ ಎರಡು ಸೇಮ್. ಕೋಆರ್ಡಿನೇಷನ್ ನಂಬರ್ ಅಂದ್ರೆ the pairs of electrons coming from the ligand. Okay. So ಹಾಗಾಗಿ answer for this one is the coordination number. This is the answer. Next one, the oxidation state of chromium in this complex. Okay, so very easy. ಪ್ರೈಮರಿ ವೇಲೆನ್ಸಿ ಕೇಳಿದ್ದಾರೆ, ಹಾಗಾಗಿ ನಾವು ಚಾರ್ಜ್ ಬರಿಬೇಕು. ಸೊ ಇಲ್ಲಿ ಲಿಗಾಂಡ್ಸ್ ನ ನೀವು ರಿಕಾಲ್ ಮಾಡ್ಕೊಳ್ತಾ ಹೋಗಿ. ಅಮೈನ್ ಇಸ್ 0 ಚಾರ್ಜ್, ಕ್ಲೋರೈಡ್ ಇಸ್ -1. ಇಲ್ಲಿ ಎರಡು ಕ್ಲೋರೈಡ್ಸ್ ಇರೋದ್ರಿಂದ -2 ಅಂತ ಬರ್ಕೊಳ್ತೀವಿ. -2 ಆದರೆ ಕಾಂಪ್ಲೆಕ್ಸ್ಗೆ +1 ಚಾರ್ಜ್ ಹೋಗಿದೆ, ಹಾಗಾಗಿ ಅದನ್ನು ನಾವು ಸ್ಯಾಟಿಸ್ಫೈ ಮಾಡಲಿಕ್ಕೆ ಕೋಬಾಲ್ಟ್ ಕಡೆಯಿಂದ +3 ಬರಬೇಕು. ಆಗ ಮಾತ್ರ ನಮಗೆ +1 ಚಾರ್ಜು ಕಾಂಪ್ಲೆಕ್ಸ್ಗೆ ಕೊಡಲಿಕ್ಕೆ ಸಾಧ್ಯ ಆಗತ್ತೆ. ಸೊ ದ ಆನ್ಸರ್ ಫಾರ್ ದಿಸ್ ಒನ್ ಇಸ್ ದಿ +3. ಸೊ ಇನ್ನೊಂದು ಹಿಂಟ್ ನೀವು ಇಲ್ಲಿ ನೆನ್ಪಿಟ್ಕೊಳ್ಬಹುದು, ಕ್ರೋಮಿಯಂ ಹಾಗೂ ಕೋಬಾಲ್ಟ್, ಸೊ ಎರಡಕ್ಕೂ ಆಕ್ಸಿಡೇಷನ್ ನಂಬರ್ ನಿಮ್ಮ ಸಿಲೆಬಸ್ ನಲ್ಲಿ ಇರುವಂತ ಕಾಂಪೌಂಡ್ ನಲ್ಲಿ +3ನೇ ಇದೆ. ಸೊ ಹಾಗಾಗಿ ನೀವು ಅದನ್ನ ಜಸ್ಟ್ ನೆನಪಿನಲ್ಲಿ ಇಟ್ಕೊಂಡ್ರು ಕೂಡ ಈ ರೀತಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡ್ದೇನೂ ಕೂಡ ನೀವು ಆನ್ಸರ್ನ ಈಸಿಯಾಗಿ ಬರಿಬಹುದು. ಓಕೆ, ಸೊ ಇದುವರೆಗೂ ನಾವು ಕೆಲವೊಂದು ಕ್ವೆಶ್ಚನ್ CET ಕ್ವೆಶ್ಚನ್ಸ್ನ ಕಲಿತಾ ಹೋದ್ವಿ. ಹೋಪ್ ದಿಸ್ ಹೆಲ್ಪ್ಸ್ ಯು. ಮುಂದಿನ ಕ್ಲಾಸಲ್ಲಿ ಇನ್ನು ಕೆಲವು ಕ್ವೆಶ್ಚನ್ಸ್ಗಳನ್ನ ಕಲಿಯೋಣ. ಥ್ಯಾಂಕ್ ಯು.